ವಾಸ್ತವಿಕವಾಗಿ ಹೇಳಬೇಕಾದ ಎಲ್ಲ ಸಂಗತಿಗಳನ್ನು ಅವರು ನಿಮ್ಗೆ ಹೇಳಿದ್ದಾರೆ, ಹೇಳಬಹುದಾದಷ್ಟನ್ನು. ಮತ್ತು ಇವತ್ತಿನ ಇಡೀ ಚರ್ಚೆ ಕೂಡ ಮುಂದೆ 2024ರ ಅಕಾಡೆಮಿಕ್ ಇಯರಿಗೆ ನಾವು ಹೇಗೆ ಹೋಗಬೇಕು, ಹೊಸ ಅಡ್ಮಿಷನನ್ನು ಯಾವ ನೆಲೆಯಲ್ಲಿ ಮಾಡಬೇಕು ಅನ್ನುವಂಥ ಎಲ್ಲ ಕಾಲೇಜಿನ ಏನೋ ಆತಂಕ ಏನಿದೆ ಅದಕ್ಕೆ ಮೊದಲು ಉತ್ತರ ಕೊಡಬೇಕು ಅನ್ನುವಂಥದ್ದೇ ನಮ್ಮ ಮೊದಲ ಆಶಯ ಇದ್ದದ್ದು ಮತ್ತು ಅದಕ್ಕೆ ಕೆಲಸ ಮಾಡ್ತಾ ಇರುವಂಥದ್ದು. ಎರಡನೇದು ನಾನು ಇಲ್ಲಿ ವೈಯಕ್ತಿಕವಾಗಿ ನಾನೇನು ನಿರೀಕ್ಷೆ ಮಾಡಿದ್ದೆ ಅಂತ ಹೇಳಿದ್ರೆ, NEP-ಯನ್ನು ಅಳವಡಿಸಿಕೊಂಡಾಗ ಈ ಕರಿಕ್ಯುಲಮ್ ಇದರ ವ್ಯಾಪ್ತಿಯ ಒಳಗಡೆ ಬರುವುದಿಲ್ಲ, ಇದು ನಮ್ದಲ್ಲ, ಅದರದ್ದು ಬೇರೆ. ನನ್ನ ಒಂದು ಪ್ರಶ್ನೆ ಇಲ್ಲಿ, ನಮಗೆ ಸ್ವಾಯತ್ತತೆ ಬೇಕು, ನಮಗೆ ಯಾರೋ ಸಿಲೆಬಸ್ ಮಾಡೋದು ಬೇಡ ಅಂತ ಅನ್ನುವರು ಯಾಕೆ ಗಟ್ಟಿ ದನಿಯಲ್ಲಿ ಇಂತಹ ಸಿಲೆಬಸ್ಸನ್ನು ಯಾರೋ ಸಿದ್ಧ ಮಾಡಿದ್ದನ್ನು ನಾವು ಒಪ್ಪುವುದಿಲ್ಲ ಅನ್ನುವಂಥ ಒಂದು ಮಾತನ್ನು ಯಾವ ವಿಶ್ವವಿದ್ಯಾನಿಲಯವೂ ಹೇಳಿಲ್ಲ, ಯಾವ ಕಾಲೇಜುಗಳು ಹೇಳಿಲ್ಲ. ಇಲ್ಲಿ ಇರುವ ಬಹುಮುಖ್ಯವಾದಂಥ ಕೊರತೆ ಅದು. ನಾವು ಆಯೋಗದ ಮುಂದೆ ಹೇಳೋದಲ್ಲ, ಆಯೋಗ ಸುಮ್ಮನೆ ಒಂದು ಸಾಂಕೇತಿಕ. ಇದನ್ನ ಮತ್ತೆ ಹೇಳ್ತಾ ಇದ್ದೀನಿ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಎಲ್ಲಿ ಕೊರತೆ ಆಗಿದೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಹೈಯರ್ ಎಜುಕೇಷನ್ ಕೌನ್ಸಿಲಲ್ಲಿ ಇದನ್ನು ಅಳವಡಿಸಬೇಕು ಅಂದಾಗಲೂ ಕೂಡ ಎಲ್ಲರೂ ಎಸ್ ಅಂತ ಹೇಳುವವರು ಇದ್ದರೆ ಹೊರತು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬೇಕಾದ ತಯಾರಿಗಳೇನು, ಯಾಕೆ ಮಾಡಬೇಕು, ಅಥವಾ ಕರಿಕ್ಯುಲಮ್ನ ಫ್ರೇಮ್ವರ್ಕ್ ಮಾಡ್ತೀವಿ ಅಂತ ನಾನು ಅವಾಗ ಕೇಳಿದೆ. ನೀವೇನು ಮಾಡೋದು? ನೀವು ಮಾಡೋದಲ್ಲ, ನೀವು ಮಾಡೋದ್ರ ಬದಲು ಯೂನಿವರ್ಸಿಟಿಯ ಒಳಗಡೆ ಮಾಡ್ತಾರೆ, ನಾವು ಕೇವಲ ಚೌಕಟ್ಟು ಹಾಕ್ತೀವಿ ಅಂತ. ಇವತ್ತು ನೀವು ಪ್ರೆಸೆಂಟ್ ಮಾಡಿದ ಅಭಿಪ್ರಾಯಗಳನ್ನು ಕೇಳಿದರೆ 20% ಮಾತ್ರ ನಮಗೆ ಅವಕಾಶ ಇದೆ ಅನ್ನೋದಿದೆಲ್ಲ, ಇದು ಹೊಸದು ನಮಗೆ. ಅಲ್ಲಿಯವರೆಗೆ ಕಾಲೇಜಿನ ಪ್ರತಿ ಹಂತಗಳಲ್ಲೂ ನಾವು ನಮ್ಮದೇ ಆದಂಥ ಕರಿಕ್ಯುಲಮ್ ಬೇಕು ಅನ್ನೋದನ್ನು ಇಟ್ಕೊಂಡಿದ್ದೀವಿ. ಸ್ಟ್ಯಾಂಡರ್ಡ್ ಬಗ್ಗೆ ಒಬ್ಬರು ಮೇಡಮ್ ಮಾತಾಡಿದ್ರು. ಸ್ಟ್ಯಾಂಡರ್ಡ್ ಬಗ್ಗೆ ಮಾತಾಡುವಾಗಲೂ ನಮ್ಮದೊಂದು ಅನುಭವ ಇದೆ. ನಾವು ಮಹಿಳಾ ಯೂನಿವರ್ಸಿಟಿ ಅದು ಸ್ಟೇಟಿಗೆ ಉದ್ದಕ್ಕೂ ಅದರ ವ್ಯಾಪ್ತಿ ಇರೋದ್ರಿಂದ ನಾವೊಂದು ಮಾಡೆಲ್ ಆದಂಥ ಒಂದು ಕರಿಕ್ಯುಲಮನ್ನು ತಯಾರು ಮಾಡಬೇಕು ಅಂತ ಹೊರಟಾಗ ಅನೇಕ ಕಾಲೇಜಿನವರು ಎತ್ತಿದ ಪ್ರಶ್ನೆ ಇದೆ, ನಿಮ್ದೇನು ಸ್ಟ್ಯಾಂಡರ್ಡ್? ನಾನು ಹೇಳಿದ್ದು ಒಂದು, ಬನ್ನಿ ಎಲ್ಲ ಯೂನಿವರ್ಸಿಟಿಯವರು ಬನ್ನಿ, ಒಟ್ಟಿಗೆ ಸೇರೋಣ, ಸ್ಟ್ಯಾಂಡರ್ಡ್ ಆದಂಥ ಒಂದನ್ನು ಮಾಡೋಣ. ಸರಿ, ಅಂದರೆ ಕರಿಕ್ಯುಲಮ್ ಮಾಡುವ ಪಾರ್ಟ್ ಬೇರೆ, ಅದು ಇದ್ರ ಒಳಗಡೆ ಬರಲ್ಲ. ಆದರೆ ನೀವೆಲ್ಲ ಮಾಡಬಹುದಾಗಿದ್ದ ಒಂದು ಕಾಲದಲ್ಲಿ ಮೌನವಾಗಿದ್ರಿ. ಯಾವುದದು ಮೌನ? ಇಲ್ಲ, ಮೌನವಾಗಿಸಿದ್ದು ಅನ್ನುವುದನ್ನು ನಾನು 100% ಒಪ್ಪಲ್ಲ. 50% ಹೋಗ್ತೀನಿ, ಇನ್ನು 50% ನಮ್ಮ ಕೈಯಲ್ಲಿತ್ತು. ನಾವು ದನಿ ಎತ್ತಬೇಕಿತ್ತು. ನಾವು ನಿಮ್ಮ ಕರಿಕ್ಯುಲಮನ್ನು ಒಕ್ಕಳಲ್ಲ ಅಂತ. ಅದಕ್ಕೆ ಯಾವ ಯೂನಿವರ್ಸಿಟಿಯು ದನಿ ಎತ್ತದೇ ಇರುವುದಿಲ್ಲ, ಅದು ನನ್ನ ಪ್ರಕಾರ ಒಂದು ದೊಡ್ಡ ಲೋಪ ಅಂತ ನಾನು ಅಂದ್ಕೊಳ್ತೀನಿ. ಎಲ್ರಿಗೂ ಆಂತರಿಕವಾದಂಥ ಭಯ ಇದೆ. ಈ ಭಯವನ್ನು ಮೀರದೇ ಇದ್ದರೆ ನಮಗೆ ಏನು ಬೇಕು ಅದನ್ನು ಪಡೆಯೋದು ಹೇಗೆ? ದಯವಿಟ್ಟು ಈ ಥರ ಹೊರಟ್ರೆ ನಮ್ಮ ಧ್ವನಿಗಳು ಬೇರೆ ಇರ್ತದೆ. ಇದು ಯಾವುದೂ ಕೂಡ ಏನು ಕೆಲವು ಅಡ್ಮಿನಿಸ್ಟ್ರೇಷನ್ನ ನೆಲೆಯಿಂದ ಆಗಿರುವಂಥದ್ದು ಅಥವಾ ಹೈಯರ್ ಎಜುಕೇಷನ್ ಕೌನ್ಸಿಲಲ್ಲಿ ನಡೆದೇ ಇರುವಂತಹ ಚರ್ಚೆಗಳನ್ನು ಗಮನಿಸಿಕೊಂಡು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಹೆಚ್ಚು ಚರ್ಚೆ ಆದದ್ದು ತಾಂತ್ರಿಕವಾಗಿ ಇದನ್ನು ಅಳವಡಿಸಿಕೊಳ್ಳುವಾಗ ಆಗಿರುವ ಸಮಸ್ಯೆಗಳ ಬಗ್ಗೆ ನೀವೇನು ಮಾತಾಡಿದ್ರಿ ಅದನ್ನು ನಾವು ಗಮನದಲ್ಲಿಟ್ಕೊಳ್ತೀವಿ. ಮತ್ತು ಇದು ಇಡೀ ನಮ್ಮ ಮುಂದೆ 24ಕ್ಕೆ ಏನು ಮಾಡಬೇಕು, ಬರುವವರಿಗೆ ನಾವು ಆನರ್ಸ್ ಪದವಿಯ ಬಗ್ಗೆ ಮಾತಾಡಬೇಕು ಅಥವಾ BA ಡಿಗ್ರಿಯ ಬಗ್ಗೆ ಮಾಡಬೇಕು ಅನ್ನುವಂಥದ್ದಕ್ಕೆ ಹೆಚ್ಚು ಫೋಕಸ್ ಆಗಿ ಈಗ ಕೆಲಸ ಮಾಡ್ತಾ ಇದ್ದೀವಿ. ಉಳಿದ ಹಾಗೆ ಇಡೀ ರಾಜ್ಯ ಶಿಕ್ಷಣ ನೀತಿಯ ಬಗ್ಗೆ ನನ್ನ ಪ್ರಕಾರ ಯಾರಿಗೂ ಅವರವ್ರದ್ದೇ ಆದಂಥ ಕೆಲವು ಆಲೋಚನೆಗಳಿದ್ದಾವೆ. ಅವೆಲ್ಲ ಕ್ರೋಢೀಕರಿಸಿ ಹೊರಗಿನಿಂದ ಮಾಹಿತಿ ತಗೊಂಡು ಅದು ಪ್ರತ್ಯೇಕವಾದಂಥ ಒಂದು ಚರ್ಚೆ ಅದು ಮುಂದೆ ಆಗಲಿಕ್ಕಿದೆ ಅಂತ ಹೇಳಿ ನಾನು ಮಾತುಗಳನ್ನು ನಿಲ್ಲಿಸ್ತೀನಿ. ನಮಸ್ಕಾರ.